ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕವೀಸ್ ಕ್ವಿಝಿನ್. ಇವತ್ತು ಚಪಾತಿ ರೋಲ್ ಅಥವಾ ವೆಜ್ ಫ್ರ್ಯಾಂಕಿ ಹೇಗೆ ಮಾಡೋದು ಅಂತ ನೋಡೋಣ. ಚಪಾತಿ, ಕ್ಯಾಬೇಜ್ನ ಮತ್ತು ಈರುಳ್ಳಿನ ಈ ಥರ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರಬೇಕು. 2 ಆಲೂಗಡ್ಡೆ, ಚಾಟ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಸಾಸು, ವೆಜ್ ಮಯೋನೈಸು ಇಷ್ಟು ಇದ್ದರೆ ಸಾಕು. ಈಗ ಆಲೂಗಡ್ಡೆಗೆ ಚಾಟ್ ಮಸಾಲ, ಉಪ್ಪು, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿನ ಹಾಕಬೇಕು. ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಪಾತಿಗೆ 1 ಸ್ಪೂನು ಸಾಸು, 1 ಸ್ಪೂನು ವೆಜ್ ಮಯೋನೈಸು ಇಷ್ಟನ್ನು ಹಾಕಿ ಇದನ್ನು ಚಪಾತಿಗೆ ಎಲ್ಲ ಕಡೆನೂ ಈ ಥರ ಹಚ್ಚಿ ಇಟ್ಕೋಬೇಕು. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಮನೇಲಿ ಚಪಾತಿ ಇದ್ದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಆಲೂ ಮಸಾಲ ಮಾಡಿ ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಕ್ಯಾಬೇಜು, ಈರುಳ್ಳಿ ಇಷ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ನಾವು ಒಂದು ಸತಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 2-3 ಬಿಸಿ ಮಾಡ್ಕೋಬಹುದು. ಈ ಥರ ಫೋಲ್ಡ್ ಮಾಡಿದರೆ ಇದು ಬಿಚ್ಚಲ್ಲ. ತವಾ ಕಾಯ್ದಿದೆ. ಈ ಥರ 2 ಕಡೆನೂ ಬಿಸಿ ಆಗಲಿದು. 2 ಕಡೆ ಬಿಸಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಚಪಾತಿ ರೋಲ್ ಅಥವಾ ವೆಜ್ ಫ್ರ್ಯಾಂಕಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದು ಸಾಯಂಕಾಲ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.